ಇವತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಅಪ್ಡೇಟ್ ಇದೆ. ಆ ಮಾಹಿತಿ ಯಾವುದು ಅಂತ ನೋಡೋಣ. ಯಾಕಂದ್ರೆ ಈಗಾಗಲೇ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ 2020-21 ನಡೀತಾ ಇದೆ. ಇದಕ್ಕಾಗಿ ಅರ್ಜಿಗಳ ಆಹ್ವಾನವನ್ನು ಕೂಡ ಆಗಿದೆ. 20 ನವೆಂಬರ್ 2021 ಒಳಗಡೆ ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆಯನ್ನು ಏನ್ ಮಾಡಿದ್ದಾರೆ, ಕೆಇ ಅವರು ಪ್ರಾರಂಭವನ್ನ ಮಾಡಿದ್ದಾರೆ. ಒಂದು 2 ದಿನಗಳ ಹಿಂದೆನೆ ಕೂಡ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಇತ್ತು. ತಾವು ನೋಡ್ತಾ ಇರಬಹುದು, ಮೇಲೆ ಫಸ್ಟ್ ಆಗಿ ಲಿಂಕ್ ಆಗ್ತಾ ಇದೆ. ಸಹಾಯಕ ಪ್ರೊಫೆಸರ್ ನೇಮಕಾತಿ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳ ಗಮನಕ್ಕೆ. ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳ ಗಮನಕ್ಕೆ ಒಂದು ಏನ್ ಮಾಡಿದ್ದಾರೆ, ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ತಾವು ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ದಯಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ. ಇದು ಇತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 10-11-2020-21. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಸ್ಥಳೀಯ ವೃಂದ ಹುದ್ದೆ ಮತ್ತು ಮಿಕ್ಕುಳಿದ ವೃಂದದ ಹುದ್ದೆ 2 ವೃಂದದ ಹುದ್ದೆಗಳಿಗೆ ಅರ್ಜಿಯಲ್ಲಿ ಮಾಹಿತಿಯನ್ನ ಸಂಗ್ರಹಿಸುವ ಬಗ್ಗೆ. ಇದು ವಿಶೇಷವಾಗಿ ಏನ್ ಮಾಡ್ತಾ ಇದ್ದಾರೆ, ಯಾರೆಲ್ಲ HK ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡಿದಿರಲ್ಲ, HK ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡಿರ್ತಕ್ಕಂಥವ್ರ ಕಡೆಯಿಂದ ಇನ್ನಷ್ಟು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಮಾಹಿತಿಯನ್ನ ಅಪ್ಡೇಟ್ ಅನ್ನ ಮಾಡ್ತಾ ಇದ್ದಾರೆ. ಯಾವೆಲ್ಲ ಮಾಹಿತಿ ಇದ್ದಾವೆ ಮತ್ತು ಅದಕ್ಕೆ ಏನೆಲ್ಲ ನಿಗದಿಪಡಿಸಿದ್ದಾರೆ ಕಾಲಮಿತಿ ಅನ್ನೋದನ್ನ ನೋಡೋಣ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ 2021ನೇ ಸಾಲಿನ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅನ್ವಯವಾಗುವಂತೆ ಆನ್ಲೈನ್ ನಲ್ಲಿ ಅರ್ಜಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೀಸಲಾತಿಯನ್ನ ಕ್ಲೇಮ್ ಮಾಡಿರ್ತಕ್ಕಂಥ ಅರ್ಹ ಅಭ್ಯರ್ಥಿಗಳಿಂದ ಈ ಕೆಳಗಿನಂತೆ ವಿವರಗಳನ್ನ ಅರ್ಜಿಯಲ್ಲಿ ನಮೂದಿಸಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಪಡೆಯಲಾಗುವುದು. ನೋಡಿ, ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೀಸಲಾತಿಯನ್ನ ಬಯಸಿದಿರಲ್ಲ, ಅದನ್ನ ಕ್ಲೇಮ್ ಮಾಡಿದಿರಲ್ಲ, ಅವರ ಕಡೆಯಿಂದ ಈ ಕೆಳಗಿನ ಮಾಹಿತಿಗಳನ್ನ ಒಂದು 4 ಮಾಹಿತಿ ಇದಾವೆ, ಅವುಗಳನ್ನ ಕೊನೆಯ ದಿನಾಂಕದ ನಂತರ ಅಂದ್ರೆ ಎಡಿಟ್ ಆಪ್ಷನ್ಸ್ ಗಳನ್ನ ಬಿಡ್ತಾರೆ. ಆ ಎಡಿಟ್ ಆಪ್ಷನ್ ಅಲ್ಲಿ ತಾವೇನ್ ಮಾಡ್ಬೇಕಂದ್ರೆ ಈ ಕೆಳಗಿನ ಮಾಹಿತಿಯನ್ನ ಕೊಡ್ಬೇಕು. ಏನಿದೆ ಅಂತಂದ್ರೆ ಮೊದಲಿಗೆ 14ರಲ್ಲಿ ಇರ್ತಕ್ಕಂಥ ಕಾಲಮ್ ಇದೆ, ಅದರಲ್ಲಿ ಹೇಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹೈದರಾಬಾದ್ ಕರ್ನಾಟಕ HK ಸ್ಥಳೀಯ ವೃಂದದ ಹುದ್ದೆಗೆ ಆಯ್ಕೆ ಬಯಸುವಿರಾ ಅಂತಕ್ಕಂಥದ್ದು ಮೊದಲ ಒಂದು ಮಾಹಿತಿಯನ್ನ ಕೇಳಿದ್ರೆ. ಬಿ ಅಲ್ಲಿ ಕೇಳಿರ್ತಕ್ಕಂಥದ್ದು ಮಿಕ್ಕುಳಿದ ವೃಂದದ ಹುದ್ದೆಗೂ ಆಯ್ಕೆ ಬಯಸುವಿರಾ, ಆಮೇಲೆ HK ಆಗಿರ್ಬೋದು ಅಥವಾ ರೆಸಿಡುವಲ್ ಕೇಡರ್, ಎರಡನ್ನು ಕೂಡ ಕೇಳಿದ್ದಾರೆ. ಆಮೇಲೆ 3ನೇದ್ರಲ್ಲಿ ಏನಿದೆ ಅಂತಂದ್ರೆ ಸ್ಥಳೀಯ ಹಾಗೂ ಮಿಕ್ಕುಳಿದ 2 ವೃಂದಗಳಿಗೆ ಅರ್ಹತೆ ಹೊಂದಿದ್ದಲ್ಲಿ ಯಾವ ವೃಂದದ ಆಯ್ಕೆಯನ್ನ ಬಯಸುತ್ತೀರಿ ಅಂತಕ್ಕಂಥದ್ದಿದೆ. ಆಮೇಲೆ ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ನಿಮ್ಮ 371J ಪ್ರಮಾಣ ಪತ್ರ ಅಥವಾ RD ಸಂಖ್ಯೆಯನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಈ 4 ಹೊಸದಾಗಿರ್ತಕ್ಕಂಥ ಮಾಹಿತಿಯನ್ನ HK ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ನಂತರ, ಅಂದ್ರೆ ಈಗ ಕೊನೆಯ ದಿನಾಂಕ 20 ನವೆಂಬರ್ ಇದೆ, ಅದರ ಮುಂದಿನದಿಂದ ಏನಾಗ್ತಾ ಇದೆ, ಈ ಪ್ರಕ್ರಿಯೆ ನಡೀತಾ ಇದೆ. ಯಾರೆಲ್ಲ ಅಭ್ಯರ್ಥಿಗಳು HK ನ ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡಿದಿರಲ್ಲ, ತಾವುಗಳು ನೆನಪಿನ ಇಟ್ಕೊಳ್ಬೇಕು. ಈ ಮಾಹಿತಿಯನ್ನ ಸಹಿತ ತಾವೇನ್ ಮಾಡ್ಬೇಕು, ಅರ್ಜಿಯಲ್ಲಿ ಎಡಿಟ್ ಅನ್ನ ಮಾಡ್ಬೇಕಾಗ್ತದ, ಅಪ್ಡೇಟ್ ಅನ್ನ ಮಾಡ್ಬೇಕಾಗ್ತದ. ಇಷ್ಟು ಕೆಇ ಅವರು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ನಿಮ್ಗೆ ತಂದಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಈ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ನ ಸಂಬಂಧಪಟ್ಟಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ವಿಡಿಯೋಗಳ ಸರಣಿಗಳಲ್ಲಿ. ಥ್ಯಾಂಕ್ ಯು.